ಮಂಡ್ಯ ಬ್ಯಾಟಿಂಗು ಹೆಸರು ಪ್ರಸನ್ನ ಮತ್ತು ಶಿವಕುಮಾರ್ ಅವರು ಬ್ಯಾಟ್ ಬೀಸ್ತಾ ಇದ್ದಾರೆ. ಉತ್ತರದಿಂದ ಪ್ರಸನ್ನ ಅವರು ಬ್ಯಾಟ್ ಬೀಸಿದ್ದಾರೆ. ಇದು 4 ರನ್ಗಳಿಗೆ ಪರಿವರ್ತನೆಗೊಂಡಿದೆ. ಈ 4 ರನ್ಗಳ ಸಹಾಯದಿಂದ ಯಾವುದೇ ಉದ್ದರಿ ನಷ್ಟವಿಲ್ಲದೆ 5 ರನ್ಗಳು ಮಂಡ್ಯದ ಕ್ಷೇತ್ರ ರಕ್ಷದಲ್ಲಿ ಅಕ್ಷಯ್ ಗೌಡ ಅವರು ದಕ್ಷಿಣ ತುದಿಯಿಂದ ಬಾಲ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಎಸೆತ ನೋಡಬೇಕು, ಬಾರಿಸ್ತಾರೆ ಅನ್ನೋದು. ಭರ್ಜರಿ ಹೊಡಿತ. ಈ ಹೊಡಿತದಿಂದ ಕ್ಯಾಚ್ ಚೆಲ್ಲಿದ್ದಾರೆ ಬೆಂಗಳೂರು ಟೀಮು. ಕ್ಯಾಚ್ ಚೆಲ್ಲಿದ ಅವಕಾಶಕ್ಕೆ 1 ರನ್ ಕದಿಯಿದ್ದಾರೆ ಮಂಡ್ಯ ತಂಡ. ಶಿವಕುಮಾರ್ ಅವರು ಸ್ಟ್ರೈಕ್ನಲ್ಲಿದ್ದಾರೆ. ಇವಾಗ ಶಿವಕುಮಾರ್ ಕೂಡ ಯಾವ ರೀತಿ ಬ್ಯಾಟ್ ಬೀಸ್ತಾರೆ ನೋಡಬೇಕು. ಇವಾಗ ಇದು ಕೂಡ 4 ಆಗಿ ಪರಿವರ್ತಿಸಿದೆ ಮಂಡ್ಯ. ಹೆಚ್ಚುತ್ತಾ ಇದ್ದಾರೆ. ಒಳ್ಳೆ ಕ್ಷೇತ್ರ ಪಾಲನೆ. ಕೇವಲ 1 ಯಾವುದೂ ರನ್ ಇಲ್ಲ. ಬೆಂಗಳೂರು ತಂಡದ ಒಳ್ಳೆಯ ಕ್ಷೇತ್ರ ಪಾಲನೆಯಿಂದ ಯಾವುದೇ ರನ್ ಇಲ್ಲ. ಮಂಡ್ಯ ತಂಡ ಯಾವುದೇ ಉದ್ದರಿ ನಷ್ಟವಿಲ್ಲದೆ 10 ರನ್ಗಳು. ಭರ್ಜರಿ ಬೀಸಿದ 4 ಕೂಡ. ಇದು ಕೂಡ 4 ರನ್ಗಳ ಹೊಡೆದ ಮಂಡ್ಯ. ಬಾಲರ್ ನೇಮ್ ಪ್ಲೀಸ್. ಮದನ್ ಅವರು ಉತ್ತರ ತುದಿಯಿಂದ ಬೆಂಗಳೂರು ತಂಡದಿಂದ ಮದನ್ ಅವರು ಉತ್ತರ ತುದಿಯಿಂದ ಬಾಲ್ ಇಸ್ತಾ ಇದ್ದಾರೆ. ಮಂಡ್ಯದ ಮೊದಲ ಓವರ್ ಮುಕ್ತಾಯದೊಂದಿಗೆ 14 ರನ್ಗಳು. ಯಾವುದೇ ಉದ್ದರಿ ನಷ್ಟವಿಲ್ಲ. ಮದನ್ ಅವರು ತಮ್ಮ ತಂಡದ ಸಲುವಾಗಿ ಯಾವ ರೀತಿ ಬಾಲ್ ಮಾಡ್ತಾ ಇದ್ದಾರೆ ನೋಡಬೇಕು. ಮಂಡ್ಯ ತಂಡದಿಂದ ಭರ್ಜರಿ ಬ್ಯಾಟಿಂಗ್ನಿಂದ ಮೊದಲ ಓವರಿನ ಮುಕ್ತಾಯದೊಂದಿಗೆ 14 ರನ್ಗಳು. ಸ್ಟ್ರೈಕರ್ ಪ್ರಸನ್ನ. ದಕ್ಷಿಣದಿಂದ ಮಂಡ್ಯದ ಪರವಾಗಿ ಪ್ರಸನ್ನ ಅವರು ಬ್ಯಾಟ್ ಬೀಸ್ತಾ ಇದ್ದಾರೆ. ಬೆಂಗಳೂರಿನ ಎಸೆತವನ್ನು ಎದುರಿಸಲಿಕ್ಕೆ ಪ್ರಸನ್ನ ಅವರು ದಕ್ಷಿಣ ತುದಿಗೆ ನಿಂತ್ಕೊಂಡಿದ್ದಾರೆ. ಒಳ್ಳೆ ಎಸೆತ. ಈ ಎಸೆತದಿಂದ ಮಂಡ್ಯ ತಂಡ 1 ಉದ್ದರಿ ನಷ್ಟಕ್ಕೆ 14. ಎರಡನೇ ಓವರಿನ ಮೊದಲ ಎಸೆತ ಬೋಲ್ಡ್. ಬೆಂಗಳೂರು ತಂಡದ ಉತ್ತಮ ಎಸೆತದಿಂದ ಪ್ರಸನ್ನ ಅವರು ಔಟ್ ಆಗಿದ್ದಾರೆ. ಮಂಡ್ಯದ ಈ 1 ಉದ್ದರಿ ನಷ್ಟಕ್ಕೆ
14. ಪ್ರಸನ್ನ ಅವರ ಜಾಗದಲ್ಲಿ ಯಶ್ ಯಶ್ ಅವರು ಬರ್ತಾ ಇದ್ದಾರೆ. ತಮ್ಮ ತಂಡದ ಸಲುವಾಗಿ ಯಾವ ರೀತಿ ಬ್ಯಾಟ್ ಬೀಸ್ತಾರಂತ ನೋಡ್ಬೇಕು ಇವಾಗ. ಯಶ್ ರವರು ಮಂಡ್ಯದ ಯಶಸ್ವಿಗೆ ಯಶ್ ರವರು ಯಾವ ರೀತಿ ಪ್ರಯತ್ನ ಮಾಡ್ತಾರೆ ನೋಡಬೇಕು ಇವಾಗ. ಬೆಂಗಳೂರು ತಂಡದ ಮದನ್ ಅವರು ತಮ್ಮ 2ನೇ ಓವರಿನ ಪ್ರಥಮ ಎಸೆತದಲ್ಲಿ ಒಂದು ಉದ್ರಿಯನ್ನು ಪಡೆದುಕೊಂಡು ಬೆಂಗಳೂರು ತಂಡಕ್ಕೆ ಮುನ್ನಡೆಯನ್ನು ಬರೆದಿದ್ದಾರೆ. ಮಂಡ್ಯ ತಂಡದ ಒಂದು ಉದ್ದರಿನಷ್ಟಕ್ಕೆ 14 ರನ್ಗಳು. ಪ್ರಸನ್ನರ ತರುವಾಯ ಇವಾಗ ಯಶ್ ರವರು ಬಂದಿದ್ದಾರೆ. ಯಾವ ರೀತಿ ಮಂಡ್ಯ ತಂಡಕ್ಕೆ ಬಲವಾದ ಹೊಡೆತಗಳನ್ನು ಕೊಟ್ಟು ರನ್ಗಳನ್ನು ಪ್ರೇರೇಪಿಸ್ತಾರೆ ಅಂತ ನೋಡ್ಬೇಕು ಇವಾಗ. ಉತ್ತರ ತುದಿಯಿಂದ ಬೆಂಗಳೂರು ತಂಡದ ಮದನ್ ಅವರು ಬಾಲಿಸ್ತಾ ಇದ್ದಾರೆ ನೋಡ್ಬೇಕು ಇವಾಗ. ಒಳ್ಳೆ ಬೌಲಿಂಗು ಮದನ್ ಅವರ. ಬೆಂಗಳೂರು ತಂಡದ 2ನೇ ಓವರು ಎಸ್ತಾ ಇದ್ದಾರೆ. 2ನೇ ಓವರಿನ ಪ್ರಥಮ ಎಸೆತದಲ್ಲಿ ಒಂದು ಉದ್ದರಿ ಕೂಡ ಪಡೆದಿದ್ದಾರೆ ಮದನ್ ಅವರು. ಅಷ್ಟೇ ಚಾಕಚಕ್ಯದಿಂದ 2ನೇ ಎಸೆತವನ್ನು ಕೂಡ ಶೂನ್ಯಕ್ಕೆ ಸಂಪಾದನೆ ಇಟ್ಟಿದ್ದಾರೆ ಅವರು ಮಂಡ್ಯಕ್ಕೆ. ಮದನ್ ಅವರ 3ನೇ ಎಸೆತ. 3ನೇ ಎಸೆತ ಅಗಲಿಕೆಯಿಂದ 1-0 ರನ್ನು ವೈಡ್. ಈ ಒಂದು ಅತಿರಿಕ್ತ ರನ್ನಿನಿಂದ ಮಂಡ್ಯ ಒಂದು ಉದ್ದರಿನಷ್ಟಕ್ಕೆ 15. ಒಳ್ಳೆ ರಕ್ಷಣಾತ್ಮಕ ಆಟದೊಂದಿಗೆ ಮಂಡ್ಯ ತಂಡ ಮುನ್ನಡೀತಾ ಇದೆ. ಯಶ್ ರವರು ಅಷ್ಟೇ ರಕ್ಷಣಾತ್ಮಕವಾಗಿ 1 ರನ್ ಕದಿಯಲು ಮಾತ್ರ ಯಶಸ್ವಿ. ಈ 1 ರನ್ನಿನಿಂದ ಮಂಡ್ಯ ತಂಡ ಒಂದು ಉದ್ದರಿನಷ್ಟಕ್ಕೆ 16. ಬೆಂಗಳೂರು ತಂಡದ ಮದನ್ ಅವರು ತಮ್ಮ ಪ್ರಥಮ ಓವರಿನಲ್ಲೇ ಪ್ರಥಮ ಎಸೆತದಲ್ಲೇ ಮಂಡ್ಯ ತಂಡದ ಒಂದು ಯಶಸ್ವಿ ಬಲವಾದ ಹೊಡೆತಗಾರನ ಕಳ್ಕೊಂಡಿದೆ ಮಂಡ್ಯ ತಂಡ. ಒಳ್ಳೆ ರಕ್ಷಣಾತ್ಮಕ ಆಟದಿಂದ ಅವರ ಹೆಸರು ಶಿವಕುಮಾರ್ ಅವರು ರಕ್ಷಣಾತ್ಮಕ ಆಟದಿಂದ ಯಾವುದೇ ರನ್ ಹೊಡಲಿಲ್ಲ. ಬೆಂಗಳೂರು ತಂಡದ ಮದನ್ ಅವರು ತಮ್ಮ 5ನೇ ಎಸೆತವನ್ನು ಎಸೆಯಲಿಕ್ಕೆ ಬರ್ತಾ ಇದ್ದಾರೆ ಉತ್ತರ ತುದಿಯಿಂದ ಶಿವಕುಮಾರ್ ಅವರಿಗೆ. ಬಲವಾದ ಹೊಡೆತ. ಈ ಹೊಡೆತದಿಂದ ಮಂಡ್ಯ ತಂಡ 4 ರನ್ಗಳಿಗೆ ಮುನ್ನಡೆ. ಈ 4 ರನ್ಗಳಿಂದ ಒಂದು ಉದ್ದರಿನಷ್ಟಕ್ಕೆ ಒಂದು ಉದ್ದರಿನಷ್ಟಕ್ಕೆ 24. 2 ಓವರಿನ ಮುಕ್ತಾಯದೊಂದಿಗೆ ಎರಡನೇ ಓವರಿನ ಮುಕ್ತಾಯದೊಂದಿಗೆ ಮಂಡ್ಯ ತಂಡ ಒಂದು ಉದ್ದರಿನಷ್ಟಕ್ಕೆ 24. ಬೆಂಗಳೂರು ತಂಡದ ಪರವಾಗಿ ಒಳ್ಳೆ ಎಸೆತವನ್ನು ಎಸೆಯಲಿಕ್ಕೆ ಬರ್ತಾ ಇದ್ದಾರೆ. ಬೌಲರ್ ನೇಮ್ ಪ್ಲೀಸ್. ಬೆಂಗಳೂರು ತಂಡದ ಬೌಲರ್ ಪ್ರಶಾಂತ್ ಕುಮಾರ್. ಶಾಂತ್ ಕುಮಾರ್.
ಬೆಂಗಳೂರು ತಂಡದ ಪರವಾಗಿ ಎರಡನೇ ಓವರು ಮದನ್ ಅವರು ತಮ್ಮ ಒಂದು ಹುದ್ದರಿ ಪಡೆದುಕೊಂಡು ಯಶಸ್ವಿ ಬೌಲರ್ ಎನಿಸಿಕೊಂಡಿದ್ದಾರೆ. ಇವಾಗ ಮೂರನೇ ಬೌಲರು ಬೆಂಗಳೂರು ತಂಡದ ಶಾಂತಕುಮಾರ್ ಯಾವ ರೀತಿ ತಮ್ಮ ಓವರನ್ನು ಎಸೆದು ತಮ್ಮ ತಂಡಕ್ಕೆ ಯಾವ ರೀತಿ ವಿಕೆಟನ್ನು ತೆಗೊಳ್ತಾರೆ ಅಂತ ನೋಡಬೇಕು. ಇವಾಗ ಮಂಡ್ಯದ ಪರವಾಗಿ ಉತ್ತರ ತುದಿಯಿಂದ ಯಶ್ ರವರು ಬ್ಯಾಟ್ ಬೀಸಲಿಕ್ಕೆ ಅಣಿಯಾಗಿದ್ದಾರೆ. ಅದೇ ರೀತಿ ಬೆಂಗಳೂರು ತಂಡದ ಶಾಂತಕುಮಾರ್ ಅವರು ದಕ್ಷಿಣ ತುದಿಯಿಂದ ಬಾಲ್ ಎಸೆಯಲಿಕ್ಕೆ ಬರ್ತಾ ಇದ್ದಾರೆ. ತಮ್ಮ ಪ್ರಥಮ ಎಸೆತ ಒಳ್ಳೆಯ ರಕ್ಷಣಾತ್ಮಕ ಆಟದಿಂದ ಯಶ್ ರವರು ಕೇವಲ 1 ರನ್ನಿಗೆ ತೃಪ್ತಿ ಪಡಬೇಕಾದಂಥ ಸಂಗತಿ. ಈ 1 ರನ್ನ ಸಹಾಯದಿಂದ ಮಂಡ್ಯ ತಂಡ 1 ಉದ್ದರಿ ನಷ್ಟಕ್ಕೆ 25. ಶಿವಕುಮಾರ್ ಅವರು ಕೂಡ ಇವಾಗ ಬರ್ತಾ ಇದ್ದಾರೆ ಉತ್ತರದಿಂದ ಬ್ಯಾಟ್ ಬೀಸಲಿಕ್ಕೆ. ಮಂಡ್ಯ ತಂಡದಿಂದ ಬಲವಾದ ಹೊಡೆತಗಳನ್ನು ಮಾಡಿದ್ದಾರೆ ಹಿಂದಿನ ಓವರಲ್ಲಿ. ಒಳ್ಳೆಯ ರಕ್ಷಣಾತ್ಮಕ ಆಟ ಶಿವಕುಮಾರ್ ಅವರಿಂದ. ಈ ಕೇವಲ 1 ರನ್ನಿಗೆ ತೃಪ್ತಿ ಪಡಬೇಕಾದ ಶಿವಕುಮಾರ್ ಕೇವಲ 1 ರನ್ನಿಗೆ ಈ 1 ರನ್ ಸಹಾಯದಿಂದ 1 ಉದ್ದರಿ ನಷ್ಟಕ್ಕೆ 27. 26. ಯಶ್ ರವರು ಮಂಡ್ಯ ತಂಡಕ್ಕೆ ಯಾವ ರೀತಿ ಯಶಸ್ಸನ್ನು ಗಳಿಸ್ಕೊಡ್ತಾರೆ ನೋಡ್ಬೇಕು. ಇವಾಗ ಒಳ್ಳೆ ಕ್ಯಾಚ್ ಇತ್ತು, ಬೀಟ್ ಆಗಿದೆ. ಯಶ್ ರವರ ಈ ರಕ್ಷಣಾತ್ಮಕ ಆಟದಿಂದ ಕೇವಲ 1 ರನ್ನಿಗೆ ತೃಪ್ತಿ ಪಡಬೇಕಾದ ಯಶ್ ರವರು ಈ 1 ರನ್ನಿನಿಂದ ಮಂಡ್ಯ ತಂಡ 1 ಉದ್ದರಿ ನಷ್ಟಕ್ಕೆ 27. ಇವಾಗ ಶಿವಕುಮಾರ್ ಅವರು ಯಾವ ರೀತಿ ಬ್ಯಾಟ್ ಬೀಸ್ತಾರೆ ನೋಡ್ಬೇಕು. ಇವಾಗ ವೈಡ್ ಈ ಒಂದು ಅತಿರಿಕ್ತ ರನ್ನಿನಿಂದ ಮಂಡ್ಯ ತಂಡ 1 ಉದ್ದರಿ ನಷ್ಟಕ್ಕೆ 28. ಬಲವಾದ ಹೊಡೆತ ಮಂಡ್ಯ ತಂಡದ ಶಿವಕುಮಾರ್ ಅವರಿಂದ 4. ನೋಡಬೇಕು ಯಾವ ರೀತಿ ಒಳ್ಳೆ ಫೀಲ್ಡಿಂಗ್ನಲ್ಲಿ ಅಷ್ಟೇ ರಕ್ಷಣಾತ್ಮಕ ಆಟ ಆಡಿದ್ದಾರೆ ಶಿವಕುಮಾರ್. ಕೇವಲ 1 ರನ್ನಿಗೆ ತೃಪ್ತಿ ಪಡಬೇಕಾಯಿತು. ಈ 1 ರನ್ನಿನಿಂದ ಮಂಡ್ಯ ತಂಡ 1 ಉದ್ದರಿ ನಷ್ಟಕ್ಕೆ 33. ದಕ್ಷಿಣದಿಂದ ಶಾಂತಕುಮಾರ್ ಒಳ್ಳೆ ಹೊಡೆತ ಅಂತ ಹೇಳ್ಬೋದು. ಯಾವ ರೀತಿ ನೋಡ್ಬೇಕಿದು, ಒಳ್ಳೆ ಕ್ಯಾಚ್ ಮಿಸ್ ಮಾಡಿದ್ದಾರೆ ಬೆಂಗಳೂರು ತಂಡ. ಬಲವಾದ ಹೊಡೆತಗಾರ ಯಶ್ ರವರ ಬಲವಾದ ಹೊಡೆತಕ್ಕೆ ಕ್ಯಾಚ್ ಕೂಡ ಮಿಸ್ ಮಾಡಿದ್ದಾರೆ ಬೆಂಗಳೂರು ತಂಡ. ಈ 2 ರನ್ಗಳಿಗೆ ತೃಪ್ತಿ ಪಡಬೇಕಾದಂಥ ಅವಕಾಶ ಮಂಡ್ಯಕ್ಕೆ. ಈ 1 ಉದ್ದರಿ ನಷ್ಟಕ್ಕೆ ಮಂಡ್ಯ ತಂಡ 35 ರನ್ಗಳು. ಮ್ಯಾಚ್ ಕ್ಯಾಚ್ ಪಕಡು ಮ್ಯಾಚ್ ಜೀತು. ಬೆಂಗಳೂರು ತಂಡ ಕೂಡ ನಿನ್ನೆ ಕೂಡ ಇದೇ ರೀತಿ ಕ್ಯಾಚ್ ಸಾಕಷ್ಟು ಬಿಟ್ಟಿದೆ. ತಮ್ಮ ಕ್ಯಾಚ್ಗಳ ಬಿಡುವಿಕೆಯಿಂದ ನಿನ್ನೆ ಕೂಡ ಬೆಂಗಳೂರು ತಂಡ ಪಾಠ ಕಲಿತಿಲ್ಲ ಇನ್ನೂ ಅಂತ ಹೇಳ್ಬೋದು. ಅದೇ ಮುಂದುವರಿಸಿಕೊಂಡು ಹೊರಟಿದೆ ಬೆಂಗಳೂರು ತಂಡ. ಈ ಬೆಂಗಳೂರು ತಂಡದ ಪ್ರಶಾಂತ್ ಉತ್ತರ ತುದಿಯಿಂದ ಬೆಂಗಳೂರು ತಂಡದ ಪರವಾಗಿ 4ನೇ ಓವರನ್ನು ಎಸೆಯಲಿಕ್ಕೆ ಬರ್ತಾ ಇದ್ದಾರೆ. ಉತ್ತರ ತುದಿಯಿಂದ ಪ್ರಶಾಂತ್ ಅವರು. ಇವರು ಕೂಡ ಯಾವ ರೀತಿ ಬೌಲರ್ಗಳ ಪ್ರಯತ್ನ ಮಾತ್ರ ಇದೆ, ಆದರೆ ಯಶಸ್ವಿಯಾಗಿ ರಕ್ಷಕರು ಕ್ಯಾಚ್ ಹಿಡಿತಾ ಇಲ್ಲ ಬೆಂಗಳೂರು ತಂಡದ ಕ್ಷೇತ್ರ ರಕ್ಷಕರು. ಬೆಂಗಳೂರು ತಂಡದ ಕ್ಷೇತ್ರ ರಕ್ಷಣೆಯ ವಿಫಲತೆಯಿಂದ ಮಂಡ್ಯ ತಂಡ
ಕೇವಲ ಒಂದು ಉದ್ದರಿನಷ್ಟಕ್ಕೆ 35. ಬಲವಾದ ಹೊಡೆತ ಶಿವಕುಮಾರ್ ಅವರಿಂದ. ಮಂಡ್ಯದ ಬಲವಾದ ಹೊಡೆತ. ಇದು ಕೂಡ 45. ಒಂದು ಉದ್ದರಿನಷ್ಟಕ್ಕೆ ಮಂಡ್ಯ ತಂಡ. ಶಿವಕುಮಾರ್ ಅವರ ಹೊಡೆತಗಳಿಂದ ಬೆಂಗಳೂರು ತಂಡ ತತ್ತರಿಸ್ತಾ ಇದೆ ಅಂತ ಹೇಳಬೇಕು. ಹಿಂದಿನ ಓವರ್ನಲ್ಲಿ ಕ್ಯಾಚ್ ಬಿಟ್ಟು ಫಲಪ್ರದವಾಗಿ ಇವತ್ತ ಶಿವಕುಮಾರ್ ಅವರು ಒಳ್ಳೆ ಬ್ಯಾಟ್ ಬೀಸ್ತಾ ಇದ್ದಾರೆ. ಜೀವದಾನ ಕೂಡ ಪಡೆದಿದ್ದಾರೆ ಯಶ್ ಅವರು ಇಲ್ಲಿ ಮಂಡ್ಯದಿಂದ ತಮ್ಮ ಆಟದಲ್ಲಿ. ಒಳ್ಳೆ ಬೌಲಿಂಗು ಪ್ರಶಾಂತ್ ಅವರಿಂದ. ಬೆಂಗಳೂರು ತಂಡದ ಉತ್ತರ ತುದಿಯಿಂದ ಪ್ರಶಾಂತ್ ಅವರು ತಮ್ಮ ಎಸೆತವನ್ನು ಒಳ್ಳೆ ರೀತಿಯಾಗಿ ಎಸೆಸ್ತಾ ಇದ್ದಾರೆ. ಒಳ್ಳೆ ರಕ್ಷಣಾತ್ಮಕ ಆಟ ಶಿವಕುಮಾರ್ ಅವರಿಂದ. ಮಂಡ್ಯದ ಶಿವಕುಮಾರ್ ಅವರು ಬಲವಾದ ಹೊಡೆತಗಳಿಂದ ಇಲ್ಲಿವರೆಗೆ ತಮ್ಮನ್ನು ಬ್ಯಾಟನ್ನು ಬೀಸ್ತಿದ್ದಾರೆ. ಒಳ್ಳೆ ಕ್ಯಾಚ್ ಇತ್ತು, ಮಿಸ್ ಆಯಿತು. ಶಿವಕುಮಾರ್ ಅವರು ಅಲ್ಲೇ ಒಳ್ಳೆ ರಕ್ಷಣಾತ್ಮಕ ಆಟ ಆಡಿ ಕೇವಲ 1 ರನ್ ಕದಿಯಲು ಮಾತ್ರ ಯಶಸ್ವಿ. ಇವಾಗ ಮಂಡ್ಯ ತಂಡಕ್ಕೆ ಸ್ಟ್ರೈಕರ್ ಆಗಿ ಯಶ್ ರವರು ಬಂದಿದ್ದಾರೆ. ಯಾವ ರೀತಿ ಜೀವದಾನ ಪಡೆದುಕೊಂಡು ನಿಂತ್ಕೊಂಡಿದ್ದಾರೆ ಗ್ರೌಂಡ್ನಲ್ಲಿ ಅವರು. ಯಾವ ರೀತಿ ಅವರಿಂದ ರನ್ ಬರ್ತಾವೆ ನೋಡಬೇಕು. ಶೂನ್ಯ. ಯಶ್ ರವರ ಕೇವಲ ಗಾಳಿಯಲ್ಲಿ ಬೀಸಿದ ಬ್ಯಾಟಿಗೆ ಯಾವುದೇ ರನ್ ಬರಲಿಲ್ಲ. ಈ ಒಂದು ಉದುರಿನಷ್ಟಕ್ಕೆ 3 ಓವರ್ಗಳ ಮುಕ್ತಾಯದೊಂದಿಗೆ 47 ಮಂಡ್ಯ ತಂಡ. ಮಂಡ್ಯ ತಂಡ ಒಂದು ಉದುರಿನಷ್ಟಕ್ಕೆ 3 ಓವರ್ಗಳ ಮುಕ್ತಾಯದೊಂದಿಗೆ 47. ಅಂಪೈರ್ಗಳು ತಂಡಗಳಿಗೆ ಸೂಚನೆಯನ್ನು ಕೊಡಬೇಕು. ಸಮಯದ ಅಭಾವ ಇರೋದರಿಂದ ನಾಲ್ಕು ಓವರ್ಗಳ ಮುಕ್ತಾಯದೊಂದಿಗೆ 1 ಉದ್ದರಿನಷ್ಟಕ್ಕೆ 47 ಮಂಡ್ಯ ತಂಡ. ನೀವು ಒಳ್ಳೆ ಫೀಲ್ಡಿಂಗ್ ಮಾಡಿ ಬೆಂಗಳೂರು. ಒಟ್ಟು ಶಾಂತ ಅವರವರು ಬೆಂಗಳೂರು ತಂಡದಿಂದ ತಮ್ಮ 2ನೇ ಓವರನ್ನು ಎಸೆಯಲಿಕ್ಕೆ ಬರ್ತಾ ಇದ್ದಾರೆ. ದಕ್ಷಿಣ ತುದಿಯಿಂದ, ಮೈದಾನದ ದಕ್ಷಿಣ ತುದಿಯಿಂದ ಬೆಂಗಳೂರಿನ ಶಾಂತಕುಮಾರ್ ಅವರು ಅಭಿ ಬದಲಾಗಿದ್ದಾರೆ. ಶಾಂತಕುಮಾರ್ ಬದಲಾಗಿ ಅಭಿ ಅಂತ ಬರ್ತಾ ಇದ್ದಾರೆ ಬೆಂಗಳೂರು. ಅಭಿಜಿತ್ ಅವರು ತಮ್ಮ ತಂಡದ ಪರವಾಗಿ ಯಾವ ರೀತಿ ಉತ್ತರಗಳನ್ನು ಪಡೀತಾರೆ ಅಂತ ನೋಡಬೇಕು. ಏಕೆಂದರೆ ಬಲವಾದ ಹೊಡೆತಗಾರರು ಮಂಡ್ಯ ತಂಡದಲ್ಲಿದ್ದಾರೆ. ಶಿವಕುಮಾರ್ ಅವರು ಸ್ಟ್ರೈಕ್ನಲ್ಲಿದ್ದಾರೆ. ವೈಡ್. ಅಭಿಜಿತ್ ಅವರ ಪ್ರಥಮ ಎಸೆತ ವೈಡ್ ಆಗಿ ಪರಿಗಣಿಸಲ್ಪಟ್ಟಿದೆ. ಆ ಒಂದು ಅತಿರಿಕ್ತ ರನ್ನಿನಿಂದ 1 ಉದ್ದರಿನಷ್ಟಕ್ಕೆ 48 ಮಂಡ್ಯ. ಮಂಡ್ಯ ತಂಡದ ಶಿವಕುಮಾರ್ ಅವರು ಹೊಡೆಯಲು ಹೋಗಿ ವಿಫಲರಾಗಿದ್ದಾರೆ.
ಒಳ್ಳೆ ಹೊಡೆತ, ಆದರೆ ಕೇವಲ 1 ರನ್ನಿಗೆ ತೃಪ್ತಿ ಪಡಬೇಕಂತ ಶಿವಕುಮಾರ್. ಈ 1 ರನ್ನಿನಿಂದ 1 ಉದ್ದರಿನಷ್ಟಕ್ಕೆ 49. ಮಂಡ್ಯ ತಂಡದ ಅವಿನಾಶ್ ಅವರಿಂದ ಮಂಡ್ಯ ತಂಡದವರು ಆಫರ್ ಇಟ್ಟಿದ್ದಾರೆ. ಯಾವುದೇ ಪ್ಲೇಯರ್ ಆಗಲಿ 6 ಹೊಡೆದರೆ 100 ರೂಪಾಯಿಗಳ ಬಹುಮಾನವನ್ನು ಮಂಡ್ಯ ತಂಡ 500 ರೂಪಾಯಿ ಇಲ್ಲ, ನೋಟ್ ಒಂದೇ ಅದ 500. ಯಶ್ ಅವರಿಗೆ ಮಂಡ್ಯ ತಂಡದಿಂದ ಆಫರ್ ಇಡಲಾಗಿದೆ. 6 ಹೊಡೆದ್ರೆ 500 ರೂಪಾಯಿಗಳ ಬಹುಮಾನ. ಒಳ್ಳೆ ಹೊಡೆತದಲ್ಲಿ ಬಿರುಸಾದ ಹೊಡೆತಕ್ಕೆ ಆಮಿಷ ಬಿದ್ದು ಮಂಡ್ಯ ತಂಡ ತನ್ನ ವಿಕೆಟ್ಗಳನ್ನು ಕಳೆದುಕೊಂಡಿದೆ ಅಂತ ಹೇಳಬಹುದು. 6 ಹೊಡೆಯುವ ಆಮಿಷಕ್ಕೆ ಬಿದ್ದು ಯಶ್ ರವರು ತಮ್ಮ ಉದ್ದರಿಯನ್ನು ಕಳ್ಕೊಂಡಿದ್ದಾರೆ. ಅನ್ವೇಶ್ ಮೂರನೇ ಪ್ಲೇಯರ್ ಆಗಿ ಯಶ್ ರವರ ಜಾಗಕ್ಕೆ ಅನ್ವೇಶ್ ಅನ್ನೋರು ಮಂಡ್ಯ ತಂಡದಿಂದ 3ನೇ ಉದ್ದರಿಗೆ 2 ಉದ್ದರಿಗಳನ್ನಷ್ಟಕ್ಕೆ ಐವತ್ತು ರನ್ ಪೂರ್ಣಗೊಳಿಸಿದೆ ಮಂಡ್ಯ ತಂಡ. ಈಗ ಅನ್ವೇಶ್ ಅವರು ಯಾವ ರೀತಿ ಬ್ಯಾಟ್ ಬೀಸ್ತಾರೆ ನೋಡಬೇಕು. ಮಂಡ್ಯ ತಂಡದ ಪರವಾಗಿ ಒಳ್ಳೆ ಮಿಸ್ಸು. ಅಭಿಷೇಕ್ ಅವರು ತಮ್ಮ ರಕ್ಷಣಾತ್ಮಕವಾಗಿ ಬಾಲ್ ಅನ್ನು ಇಸ್ತಾ ಇದ್ದಾರೆ. ಸ್ಲೋ ಆಗಿ ಯಾವುದೇ ರನ್ ಹೊಡ್ಲಿಕ್ಕೆ ಪರದಾಡ್ತಾ ಇದ್ದಾರೆ ಮಂಡ್ಯ ತಂಡದ ಗಂಡುಗಳು. ಒಳ್ಳೆ ಕ್ಯಾಚ್ ಅಂತ ಹೇಳ್ಬೋದು. ಯಾವ ರೀತಿ ನೋಡಬೇಕು, ಒಳ್ಳೆ ನಿನ್ನೆ ಪರಿಪಾಠ ಬೆಂಗಳೂರು ತಂಡ ಮುಂದುವರಿಸಿಕೊಂಡು ಬರ್ತಾ ಇದೆ. ಲೀಲೇಶ್ವರ್ ಕಡೆಯಿಂದ ಈಗಾಗಲೇ ಒಂದು ಯಶ್ ರವರ ಆಮಿಷಕ್ಕೆ ಬಲಿಯಾಗಿ ಬಿದ್ದಿದ್ದಾರೆ. 1 ವಿಕೆಟ್. ಇವರು ಕೂಡ ಇದೇ ವಿಚಾರದಲ್ಲಿ ಏನು ಹೇಳ್ತಾ ಇರಬೇಕು. ಆದರೂ ತಮ್ಮ ತಂಡದ ಪರವಾಗಿ ಒಳ್ಳೆ ಬ್ಯಾಟ್ ಬೀಸ್ತಾ ಇದ್ದಾರೆ ನೋಡಬೇಕು ಮಂಡ್ಯ ತಂಡದವರು. ಇವಾಗ 2 6ಕ್ಕೆ ಬಂದಿದ್ದಾರೆ. 5,000 ಒಳ್ಳೆ ಆಫರ್ ಇದೆ ನೋಡಬೇಕು ಮಂಡ್ಯ ತಂಡ. ಒಳ್ಳೆ ಹೊಡೆತ. ಈ ಒಳ್ಳೆ ಹೊಡೆತದಿಂದ 4 ರನ್ಗಳು ಅವಿನಾಶ್. ಫೇಮಸ್ ಬಿಜಾಪುರ ದ್ರಾಕ್ಷಿ ಎಲ್ಲ ಸಿಗುತ್ತೆ. ಒಂದು ಪ್ಯಾಕೆಟ್ ಮನುಕು ಬೆಂಗಳೂರು ಟೀಮ್ ಜೊತೆ ಮಿಲಾಪಿ ಆಗ್ತಾವ. ಬಾಲರ್ ನೇಮ್ ಪ್ಲೀಸ್. ಬಾಲರ್ ನೇಮ್ ಶಾಂತ ಅವರು ತಮ್ಮ 2ನೇ ಓವರ್ನ ಎಸಲಿಕ್ಕೆ ಬರ್ತಾ ಇದ್ದಾರೆ. ಬೆಂಗಳೂರು ತಂಡದಿಂದ ಉತ್ತರದಿಂದ ಇದು ಮಾಡ್ತಾ ಇದ್ದಾರೆ ಬಾಲು.
ಒಳ್ಳೆ ಹೊಡೆತ, ಒಳ್ಳೆ ಹೊಡೆತ. ಮಂಗಳೂರು ಮಂಡ್ಯ ತಂಡದ ಒಳ್ಳೆ ಹೊಡೆತ. ಅಂಪೈರ್ಸ್ಗಳು ತಮ್ಮ ಸಮಯದ ಅಭಾವದಿಂದ ತಂಡಕ್ಕೆ ಸ್ವಲ್ಪ ಗಮನ ಕೊಡಬೇಕು. ಶಾಂತ್ ಅವರು ತಮ್ಮ ಮೊದಲನೇ ಸಿಕ್ಸ್ಗೆ ಪ್ರವೇಶಿಸಿದ್ದಾರೆ. ಯಾವ ರೀತಿ ಬಾಲ್ ಮಾಡ್ತಾರೆ ನೋಡಬೇಕು. ಒಳ್ಳೆ ಪ್ಲೇಡ್ ಮಾಡಿ ರಕ್ಷಣಾತ್ಮಕ ಆಟ ಆಡಿದ್ದಾರೆ. ಅನ್ವೇಷ್ ಹೊಡೆದಿದ್ದು ಇವರು ಶಿವಕುಮಾರ್. ಮಂಡ್ಯ ತಂಡದ ಪರವಾಗಿ ಶಿವಕುಮಾರ್ ಅವರು ಬಲವಾದ ಹೊಡೆತಗಳಿಂದ 45 ರನ್ ಗಳಿಸಿದ್ದಾರೆ. 41. ಅವರ ವೈಯಕ್ತಿಕ ಸ್ಕೋರು 41. ಒಳ್ಳೆ ಥರ ಬೀಟ್ ಆಗಿದ್ದಾರೆ ಅನ್ವೇಷ್ ಅವರು. ಮಂಡ್ಯ ತಂಡದ ಪರವಾಗಿ ಬಲವಾದ ಹೊಡೆತಕ್ಕೆ ಹೋಗಿ ಬೀಟ್ ಆಗಿದ್ದಾರೆ. ಆದರೆ ಒಂದು ದಂಡೆಯಿಂದ ಮಂಡ್ಯ ತಂಡದ ಗಂಡು ಅಂತ ಹೇಳ್ಬೋದು ಶಿವಕುಮಾರ್. ಅವರ ವೈಯಕ್ತಿಕ ಸ್ಕೋರು 41. ಅವರ ಒಂದು 50ಗೆ ಯಾವ ರೀತಿ ಮಂಡ್ಯ ತಂಡ ಪ್ರತಿಕ್ರಿಯೆ ಕೊಡ್ತದ ಅಂತ ನೋಡಬೇಕು. ಒಳ್ಳೆ ಹೊಡೆತ, ಕ್ಯಾಚ್ ಕೂಡ ಆಗಿದೆ. ಒಳ್ಳೆ ಕ್ಯಾಚು, ಅದು ಒಂದು ಕೈನಲ್ಲಿ ಹಿಡಿದಿದ್ದಾರೆ. ಬೆಂಗಳೂರು ತಂಡದ ಸುಧಾರಣೆಯ ಕ್ಷೇತ್ರ ರಕ್ಷಣೆ. ಈ ಕ್ಷೇತ್ರ ರಕ್ಷಣಾ ಸುಧಾರಣೆಯಿಂದ ಒಂದು ಕ್ಯಾಚ್ ಕೂಡ ಉತ್ತಮವಾಗಿ ಕ್ಯಾಚ್ ಹಿಡಿದವ್ರ ಹೆಸರು ಅನ್ವೇಷರ್ ಔಟ್ ಆದರು. ಒಳ್ಳೆ ರಕ್ಷಣಾತ್ಮಕ ಆಟ ಪಿ ಆನಂದ್ ಅವರಿಂದ ಮಂಡ್ಯ ತಂಡದ ಪರವಾಗಿ. ಇವಾಗ ಮಂಡ್ಯ ತಂಡದ ಹೆಚ್ಚು ರನ್ ಗಳಿಸಿದ ಶಿವಕುಮಾರ್ ಅವರು ಯಾವ ರೀತಿ ಬ್ಯಾಟ್ ಬೀಸ್ತಾರೆ ನೋಡಬೇಕು. ಅವರು ತಮ್ಮ 41 ರನ್ಗಳ ವೈಯಕ್ತಿಕ ಸ್ಕೋರಿನೊಂದಿಗೆ ಬ್ಯಾಟ್ ಬೀಸ್ತಾ ಇದ್ದಾರೆ. ಎದುರಿಗೆ ಬೆಂಗಳೂರು ತಂಡದ ಯಶ್ರವರು ಶಾಂತ್ರವರು ಬಾಲ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಬಾಲ್ ಮಾಡ್ತಾರೆ ನೋಡಬೇಕು. ಒಳ್ಳೆ ಹೊಡೆತಾರೆ ಹೇಳಬಹುದು. ಒಳ್ಳೆ ಹೊಡೆತ, ಈಗ 6 ಓವರ್ಗಳ ಮುಕ್ತಾಯದೊಂದಿಗೆ 3 ಹುದ್ದೆಗಳನ್ನಷ್ಟಕ್ಕೆ 71. ಬೌಲರ್ ನೇಮ್ ಪ್ಲೀಸ್. ಬೆಂಗಳೂರು ಪ್ರಶಾಂತ್. ಬೆಂಗಳೂರು ತಂಡದ ಪ್ರಶಾಂತ್ ಅವರು ದಕ್ಷಿಣ ತುದಿಯಿಂದ, ಮೈದಾನದ ದಕ್ಷಿಣ ತುದಿಯಿಂದ ಬಾಲಿಸ್ತಾ ಇದ್ದಾರೆ ಆನಂದ್ ಅವರಿಗೆ. ಒಳ್ಳೆ ಹೊಡೆತ,
ರಕ್ಷಣಾತ್ಮಕ ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲ. ಕೇವಲ ಒಂದು ರನ್ಗೆ ತೃಪ್ತಿ ಪಡಬೇಕಾದ ಆನಂದ್ ಈಗ ಬ್ಯಾಟ್ ಬೀಸಲು ಬರ್ತಾ ಇದ್ದಾರೆ. ಶಿವಕುಮಾರ್ ಮಂಡ್ಯದ ವೈಯಕ್ತಿಕ ಸ್ಕೋರು 45. ಅವರ ವೈಯಕ್ತಿಕ ಸ್ಕೋರು ಅವರ ಬೃಹದಾಕಾರದ ಸ್ಕೋರಿನಿಂದ ಮಂಡ್ಯ ತಂಡ 72 ಮಾಡಿದೆ. ಮಹತ್ವವಾಗಿ ಶಿವಕುಮಾರ್ ಬ್ಯಾಟ್ ಬೀಸ್ತಾ ಇದ್ದಾರೆ. ಯಾವ ರೀತಿ ಬ್ಯಾಟ್ ಬೀಸ್ತಾ ಇದ್ದಾರೆ, ಅವರು 50 ಸೆಂಚುರಿ 50 ಹಾಫ್ ಸೆಂಚುರಿ ಮಾಡ್ತಾ ಇದ್ದಾರೆ ನೋಡ್ಬೇಕು. ಇವಾಗ ಅವರ ವೈಯಕ್ತಿಕ ಸ್ಕೋರು 45. ಬೆಂಗಳೂರು ತಂಡದ ಪ್ರಶಾಂತ್ ಅವರು ದಕ್ಷಿಣ ತುದಿಯಿಂದ ಶಿವಕುಮಾರ್ ಅವರಿಗೆ ಮೊದಲ ಎಸೆತವನ್ನು ಎಸ್ತಾ ಇದ್ದಾರೆ. ಒಳ್ಳೆ ಕ್ಯಾಚ್ ಇತ್ತು, ಬೀಟ್ ಆಗಿದೆ, ಒಳ್ಳೆ ವಿಕೆಟ್ ಕೂಡ ಇತ್ತು. ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲತೆಯಿಂದ 2 ರನ್ಗಳ ಇನ್ನ ಬಾಲ್ ಕಾದಾಡ್ತಾ ಇದ್ದಾರೆ. ಬಾಲ್ ಹಿಡಿಬೇಕಾದ್ರೆ ಬೆಂಗಳೂರು ತಂಡ ಎಷ್ಟದು ರನ್? 3 ರನ್ ಹೊಡಿದ್ದಾರೆ. ಕ್ಷೇತ್ರ ರಕ್ಷಣೆ ವಿಫಲತೆಯಿಂದ 3 ರನ್ ಕದಿಯುವಲ್ಲಿ ಮೂರು ರನ್ಗಳು. ಒಳ್ಳೆ ಹೊಡೆತ. ಕ್ಷೇತ್ರ ರಕ್ಷಣೆಯಲ್ಲಿ ಪರದಾಡದಂಥ ಬೆಂಗಳೂರು ತಂಡ. ಶಿವರ ಮಂಡ್ಯ ತಂಡದ ಶಿವರ ವೈಯಕ್ತಿಕ ಸ್ಕೋರು 48. ಕೇವಲ 2 ರನ್ಗಳ ಅವಶ್ಯಕತೆ ಇದೆ ಹಾಫ್ ಸೆಂಚುರಿಗೆ. ಒಳ್ಳೆ ರಕ್ಷಣಾತ್ಮಕ ಆಟದಿಂದ ಕೇವಲ 1 ರನ್ ಕದಿಯಲು ಶಿವಕುಮಾರ್ ಯಶಸ್ವಿ. ಆ 1 ರನ್ನಿಂದ 49 ವೈಯಕ್ತಿಕ ಸ್ಕೋರು. ಮಂಡ್ಯದ ಪರವಾಗಿ ಹೆಚ್ಚಿನ ಸ್ಕೋರ್ ಮಾಡ್ತಾ ಇದ್ದಾರೆ ಶಿವಕುಮಾರ್. ಈ 1 ರನ್ನಿನಿಂದ ಮಂಡ್ಯ ತಂಡ 3 ಹುದ್ದೆಗಳ ನಷ್ಟಕ್ಕೆ 77. ಬೆಂಗಳೂರು ತಂಡ ತಮ್ಮ ಕ್ಷೇತ್ರ ರಕ್ಷಣೆಯಲ್ಲಿ ಪರದಾಡ್ತಾ ಇದ್ದಾರೆ. ಪ್ರಶಾಂತ್ ಅವರು ತಮ್ಮ ಎಸೆತವನ್ನು ಯಾವ ರೀತಿ ಎಸ್ತಾ ಇದ್ದಾರೆ ನೋಡಬೇಕು. ಶಿವಕುಮಾರ್ ಒಳ್ಳೆ ರಕ್ಷಣಾತ್ಮಕ ಆಟ ಮಂಡ್ಯ ತಂಡದ ಆಟಗಾರರಿಂದ. ಈಗ ಮತ್ತೆ ಶಿವಕುಮಾರ್ ಅವರು ದಾಂಡಿಗರಾಗಿ ಯಾವ ರೀತಿ ಬೀಸ್ತಾ ಇದ್ದಾರೆ ನೋಡಬೇಕು. ತಮ್ಮ 1 ರನ್ನಿಂದ 50 ರನ್ಗಳ ಕಂಪ್ಲೀಟ್ ರನ್ ಮಾಡ್ಲಿಕ್ಕೆ ಬಂದಿದ್ದಾರೆ. ವೈಯಕ್ತಿಕ ಸ್ಕೋರು ಈಗ 49. ಒಳ್ಳೆ ವೈಡ್ ಎಸೆತದಿಂದ ಅತಿರಿಕ್ತ ರನ್ನ ಮಂಡ್ಯ ತಂಡಕ್ಕೆ. ಈ ಒಂದು ಅತಿರಿಕ್ತ ರನ್ನಿನಿಂದ 79. 3 ಹುದ್ದೆಗಳ ನಷ್ಟಕ್ಕೆ ಮಂಡ್ಯ ತಂಡ. ಮಂಡ್ಯ ತಂಡದ ವೈಯಕ್ತಿಕ ಶಿವಕುಮಾರ್ ಸ್ಕೋರು 49. ಪ್ರಶಾಂತ್ ಅವರು ಬಾಲ್ ಇಸ್ತಾ ಇದ್ದಾರೆ. ಒಳ್ಳೆ ಹೊಡೆತ ಅಂತ ಹೇಳ್ಬೋದು. ಈ ಹೊಡೆತ ಯಾವ ರೀತಿ ಒಳ್ಳೆ ಕ್ಷೇತ್ರ ರಕ್ಷಣೆ. ಕೇವಲ 1 ರನ್ನಿನಿಂದ ಮಂಡ್ಯ ತಂಡದ ಶಿವಕುಮಾರ್ ಅವರು ತಮ್ಮ 50 ರನ್ಗಳ ಸಹಾಯದೊಂದಿಗೆ ಮಂಡ್ಯ ತಂಡ ಸಿಂಗಲ್ಸ್. ಮಂಡ್ಯ ತಂಡ 3 ಹುದ್ದೆಗಳ ನಷ್ಟಕ್ಕೆ 80. ಈ 80 ರನ್ಗಳಲ್ಲಿ ಮಂಡ್ಯದ ತಂಡದ ಪರವಾಗಿ ಶಿವಕುಮಾರ್ ಅವರು 50 ರನ್ಗಳನ್ನು ಬಾರಿಸಿದ್ದಾರೆ ಅಂತ ಹೇಳ್ಬೋದು. ಶಿವಕುಮಾರ್ ಅವರಿಗೆ ನಮ್ಮ ಸಂಘದ ಹಿತೈಷಿಗಳು $500,000. ತನ್ನ 7 ಮುಕ್ತಾಯದೊಂದಿಗೆ 3 ಉದ್ದರಿ ನಷ್ಟಕ್ಕೆ 80 ರನ್ ಗಳಿಸಿದೆ. ಈ ಕೊನೆಯ ಓವರಿನಲ್ಲಿ ಯಾವ ರೀತಿ ಬ್ಯಾಟ್ ಬೀಸ್ತಾ ಇದ್ದಾರೆ ಅನ್ನೋ ನೋಡಬೇಕು. ಶಿವಕುಮಾರ್ 4ಕ್ಕೆ ಮತ್ತು 6ಕ್ಕೆ 1000, 4ಕ್ಕೆ 500.
4 ರನ್ಗಳಿಗೆ 500. ಒಳ್ಳೆ ಹೊಡಿತ ಅಂತ ಹೇಳ್ಬೋದು. ಫಸ್ಟ್ 6 ಹೊಡೆದಿದ್ದಾರೆ. ಯಾರು ಹೊಡೆದರು? ಶಿವಕುಮಾರ್ ತಮ್ಮ ವೈಯಕ್ತಿಕ ಸ್ಕೋರನ್ನು ಹೆಚ್ಚಿಗೆಗೊಳಿಸುತ್ತಾ 56 ರನ್ಗಳನ್ನು ಹೊಡೆದಿದ್ದಾರೆ. ಆ 56 ರನ್ಗಳ ಸಹಾಯದಿಂದ ಮಂಡ್ಯ ತಂಡ 3 ಹುದ್ದೆಗಳ ನಷ್ಟಕ್ಕೆ 86. ಕೊನೆಯ ಓವರ್ನಲ್ಲಿ ಪ್ರಥಮ ಎಸೆತವನ್ನು 6 ರನ್ಗಳಿಗೆ ಪರಿವರ್ತಿಸಿದ್ದಾರೆ ಶಿವಕುಮಾರ್. ಆ ಒಂದು 6 ರನ್ಗಳ ಸಹಾಯದಿಂದ ಮಂಡ್ಯ ತಂಡ 3 ಹುದ್ದೆಗಳ ನಷ್ಟಕ್ಕೆ 86. ಮಂಡ್ಯ ತಂಡದ ಓಪನರ್ ಆಗಿ ಬಂದಂಥ ಶಿವಕುಮಾರ್ ಅವರು ಒಳ್ಳೆ ಭರ್ಜರಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಒಳ್ಳೆ ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲ ಬೆಂಗಳೂರು ತಂಡದ ಕ್ಷೇತ್ರ ರಕ್ಷಣೆ ವಿಫಲತೆಯಿಂದ ಕೇವಲ 1 ರನ್ನಿಗೆ ತೃಪ್ತಿಪಟ್ಟು ಪಡಬೇಕಾದ ಮಂಡ್ಯ ತಂಡ. ಶಿವಕುಮಾರ್ ವೈಯಕ್ತಿಕ ಸ್ಕೋರು 57. ಮಂಡ್ಯ ತಂಡದ 7 ಓವರ್ಗಳ ಮುಕ್ತಾಯದೊಂದಿಗೆ 3 ಹುದ್ದೆಗಳ ನಷ್ಟಕ್ಕೆ 87. ಶಿವಕುಮಾರ್ ಒಂದು ರನ್ ಬಂತು. ಅವನೆಲ್ಲ ಶಿವಕುಮಾರ್ ಬೇಡ. ಕೊನೆಯ ಓವರು ಬೆಂಗಳೂರು ತಂಡ ಯಾವ ರೀತಿ ಮಾಡಿ ಹುದ್ದೆಗಳನ್ನು ಗಳಿಸ್ತಾ ಇದೆ ನೋಡಬೇಕು. ಬೆಂಗಳೂರು ತಂಡ ಒಳ್ಳೆ ಹೊಡೆತ ಮಂಡ್ಯ ತಂಡದಿಂದ. ಬೌಂಡರಿ. ಈ ಒಳ್ಳೆ ಹೊಡೆತದಿಂದ 4 ರನ್ನುಗಳ ಮಂಡ್ಯ ತಂಡ ಕೊನೆಯ ಓವರ್ನಲ್ಲಿ 3 ಹುದ್ದೆಗಳ ನಷ್ಟಕ್ಕೆ 92 ರನ್ನುಗಳು ಬಾರಿಸಿದೆ. ಲಾಸ್ಟ್ ಈ ಇನ್ನಿಂಗ್ಸ್ನ ಕೊನೆ 2 ಎಸೆತಗಳು ಬಾಕಿ ಉಳಿದಿವೆ. ಈ 2 ಎಸೆತಗಳಲ್ಲಿ ಯಾವ ರೀತಿ ರನ್ನುಗಳನ್ನು ತಂಡಕ್ಕೆ ಕೊಡುಗೆ ಮಾಡ್ತಾರೆ ಅಂತ ನೋಡಬೇಕು ಮಂಡ್ಯ ತಂಡದ ದಂಡಿಗರು. ಬೆಂಗಳೂರು ತಂಡದ ಕೊನೆಯ 2 ಎಸೆತಗಳನ್ನು ಎಸೆಲಿಕ್ಕೆ ಬರ್ತಾ ಇದ್ದಾರೆ. ಒಳ್ಳೆ ಹೊಡೆತ, ಆದರೆ ಕ್ಷೇತ್ರ ರಕ್ಷಣೆ ಅಷ್ಟೇ ಚುರುಕಾದ ಕ್ಷೇತ್ರ ರಕ್ಷಣೆ. ಕೇವಲ 2 ರನ್ನಿಗೆ ತೃಪ್ತಿ ಪಡಬೇಕಾದ ಮಂಡ್ಯ ತಂಡ. ಇನ್ನು ಕೊನೆಯ ಎಸೆತ ಬಾಕಿ ಇದೆ ಬೆಂಗಳೂರು ತಂಡದಿಂದ. ಈ ಕೊನೆಯ ಎಸೆತದಲ್ಲಿ ಮಂಡ್ಯ ತಂಡ ಯಾವ ರೀತಿ ತನ್ನ ಬ್ಯಾಟನ್ನು ಬೀಸಿ 4 ರನ್ ಪಡೀತಾ ಇದೋ 6 ರನ್ ಪಡೀತಾ ಇದೋ, ಎಷ್ಟು ರನ್ಗಳನ್ನು ಪ್ರೇರಿಸ್ತದೆ ಅಂತ ನೋಡಬೇಕು ಮಂಡ್ಯ ತಂಡ. ವೈಯಕ್ತಿಕ ಹೆಚ್ಚಿನ ಸ್ಕೋರ್ನೊಂದಿಗೆ ಶಿವಕುಮಾರ್ ಬ್ಯಾಟ್ ಬೀಸ್ತಾರೆ. ಕೊನೆಯ ಎಸೆತವನ್ನು ಬೀಟ್ ಆದರೂ ಈ ಒಳ್ಳೆ ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲ ಬೆಂಗಳೂರು ತಂಡ.
ಬೆಂಗಳೂರು ತಂಡದ ದಾಂಡಿಗರು ಬೇಗ ಬೇಗ ಬರಲಿ. ಈಗ ಟಾಸ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ದಾವಣಗೆರೆ ಎ ತಂಡ, ಹಾಸನ. ಬೆಂಗಳೂರು ತಂಡದ 12th ಪ್ಲೇಯರ್ ಇಲ್ಲಿ ಬಂದು ಕೊಡಬೇಕು. ಬೆಂಗಳೂರು ತಂಡದ 12th ಪ್ಲೇಯರ್ ಬೆಂಗಳೂರು ತಂಡದ 12th ಪ್ಲೇಯರ್ ಇಲ್ಲಿ ಬರಬೇಕು ಸ್ಟೇಜ್ ಮೇಲ್ಗಡೆ. ಈಗ ಬಂದು ಬರಬೇಕಲ್ಲ. ಬೆಂಗಳೂರು ತಂಡದ ಸ್ಟ್ರೈಕರು ರನ್ನರ್ ಯಾರ ಹೆಸರು ಹೇಳಬೇಕು? ಶಾಂತೂರು ಬೆಂಗಳೂರು ತಂಡದ ಮೊದಲ ದಾಂಡಿಗರಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ರನ್ನರ್ ಆಗಿ ಅಖಿಲ್ ಪಾಷಾ. ಒಳ್ಳೆ ರಕ್ಷಣಾತ್ಮಕ ಆಟ, ಯಾವುದೇ ರನ್ ಇಲ್ಲ ಬೆಂಗಳೂರು ತಂಡ. ಒಳ್ಳೆ ರಕ್ಷಣಾತ್ಮಕ ಆಟ. ಈ ಒಂದು ರಕ್ಷಣಾತ್ಮಕ ಆಟದಿಂದ 4 ರನ್ಗಳು ಬೆಂಗಳೂರು ತಂಡಕ್ಕೆ. ಬೆಂಗಳೂರು ಕೇಳೋಡ್ರಿ ನಮ್ಮ ಬಗ್ಗೆ 73 ಊರಿದ್ದವರು ಬಿಟ್ ಬಂದ್ರು. ರಕ್ಷಣಾತ್ಮಕ ಆಟದಿಂದ 4 ರನ್ಗಳ ವೈಯಕ್ತಿಕ ಸೋರಿನಿಂದ ಬೆಂಗಳೂರು ತಂಡ ಯಾವುದೇ ಉದ್ದ ನಷ್ಟವಿಲ್ಲದೆ 4 ರನ್ನು. ಒಳ್ಳೆ ಹೊಡೆತ, ಅಷ್ಟೇ ರಕ್ಷಣಾತ್ಮಕ ಕ್ಷೇತ್ರ ರಕ್ಷಣೆ ಮಂಡ್ಯ ತಂಡದಿಂದ. ಕೇವಲ ಈ 1 ರನ್ನಿಗೆ ತೃಪ್ತಿಪಡಬೇಕಾದ ಶಾಂತರವರು. ಈ 1 ರನ್ಗಳ ಸಹಾಯದಿಂದ ಬೆಂಗಳೂರು ತಂಡ ಯಾವುದೇ ಉದುರು ನಷ್ಟವಿಲ್ಲದೆ 5 ರನ್ನು. ಯಶ್ ರವರು ಮಂಡ್ಯ ತಂಡದಿಂದ ಬಾಲ್ ವೇಸ್ತಾ ಇದ್ದಾರೆ. ಅಷ್ಟೇ ಅಖಿಲ್ ಪಾಷಾ ಅವರು ಬೆಂಗಳೂರು ತಂಡದಿಂದ ರಕ್ಷಣಾತ್ಮಕ ಆಟ ಆಡಿದ್ದಾರೆ. ಕೇವಲ 1 ರನ್ ಗಳಿಕೆ. ಯಶ್ ರವರು ಯಾವ ರೀತಿ ಬ್ಯಾಟ್ ಬೀಸ್ತಾರೆ ಅನ್ನೋ ನೋಡ್ಬೇಕು ಇವಾಗ. ಒಳ್ಳೆ ದಂಡಿಗರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರು ತಂಡದ ಸ್ಟ್ರೈಕರ್. ಒಳ್ಳೆ ಹೊಡೆತ, 4 ರನ್ನು. ರನ್ 4 ರನ್ಗಳ ಸಹಾಯದಿಂದ ಬೆಂಗಳೂರು ತಂಡ ಯಾವುದೇ ಉದ್ದ ನಷ್ಟವಿಲ್ಲದೆ 9 ರನ್ಗಳು. ಒಳ್ಳೆ ಹೊಡೆತ ಯಶ್ರವರಿಂದ. ಅಷ್ಟೇ ರಕ್ಷಣಾತ್ಮಕ ಕ್ಷೇತ್ರ ಪಾಲನೆ ಮಾಡಿದ್ದಾರೆ. ಕೇವಲ 2 ರನ್ಗಳು. ಈ 2 ರನ್ಗಳ ಸಹಾಯದಿಂದ 1ನೇ ಓವರ್ ಮುಕ್ತಾಯದೊಂದಿಗೆ ಯಾವುದೇ ಬಾರಿಸಿದ್ದಾರೆ. ಅದರಲ್ಲಿ ಯಶ್ ರವರು ತಮ್ಮ ಬಲವಾದ 2 ಹೊಡೆತಗಳಿಂದ 8 ರನ್ಗಳನ್ನು ಬಾರಿಸಿದ್ದಾರೆ.
ಉಮೇಶ್ ಮಂಡ್ಯ ತಂಡದ ಪರವಾಗಿ 2ನೇ ಓವರನ್ನು ಎಸಲಿಕ್ಕೆ ಬರ್ತಾ ಇದ್ದಾರೆ. ಉಮೇಶ್ ಉತ್ತರ ತುದಿಯಿಂದ ಮಂಡ್ಯ ತಂಡದ ಪರವಾಗಿ ಉಮೇಶ್ ರವರು ಯಾವ ರೀತಿ ಬಾಲನ್ನು ಎಸ್ತಾರೆ ನೋಡಬೇಕು. ತಮ್ಮ ಮಂಡ್ಯ ತಂಡದ ಮೊದಲನೇ ಓವರ್ನಲ್ಲಿ 12 ರನ್ಗಳನ್ನು ಕೊಟ್ಟಿದ್ದಾರೆ ಮಂಡ್ಯ ತಂಡ ಬೆಂಗಳೂರು ತಂಡಕ್ಕೆ. ಬಲವಾದ ಹೊಡೆತಕ್ಕೆ ಹೋಗಿ ಗಾಳಿಯಲ್ಲಿ ತೂರಿದ ಚೆಂಡು. ಯಶ್ ರವರ ಅಖಿಲ್ ಪಾಷಾ ಅವರ ಬಲವಾದ ಹೊಡೆತಕ್ಕೆ ಗಾಳಿಯಲ್ಲಿ ತೂರಿದ ಚೆಂಡು, ಯಾವುದೇ ರನ್ ಇಲ್ಲ. ಒಳ್ಳೆ ಹೊಡೆತ, ಒಳ್ಳೆ ಕ್ಯಾಚ್ ಇತ್ತು ಕೂಡ ಮಂಡ್ಯ ತಂಡದವರು ಫ್ರೀಯಾಗಿ ಬಿಟ್ಟಿದ್ದಾರೆ, ಯಾರು ಪ್ರಯತ್ನ ಪಡಲಿಲ್ಲ. ಆ 1 ರನ್ನ ಸಹಾಯದಿಂದ ಮಂಡ್ಯ ತಂಡ 13, ಯಾವುದೇ ಉದ್ದರಿ ನಷ್ಟವಿಲ್ಲದೆ ಇವಾಗ ಸ್ಟ್ರೈಕ್ನಲ್ಲಿ ಯಶ್ ಅವರು ಬರ್ತಾ ಇದ್ದಾರೆ ಬೆಂಗಳೂರು ತಂಡದ ಪರವಾಗಿ. ಒಳ್ಳೆ ಹೊಡೆತ, ಸಿಕ್ಸ್. ಬೆಂಗಳೂರು ತಂಡದ ಯಶ್ ರವರು ಭರ್ಜರಿ ಹೊಡೆತದಿಂದ 6 ರನ್ಗಳು. ಬೆಂಗಳೂರು ತಂಡದ ಭರ್ಜರಿ ಹೊಡೆತ, ಯಾವುದೇ ಉದ್ದರಿ ನಷ್ಟವಿಲ್ಲದೆ 19 ರನ್ಗಳು. ಗಾಳಿಯಲ್ಲಿ ತೂರಿದ ಬ್ಯಾಟಿನಿಂದ ಯಾವುದೇ ರನ್ಗಳಿಲ್ಲ. ಯಶ್ ರವರು ಬಲವಾದ ಹೊಡೆತಕ್ಕೆ ಪ್ರಯಾಸ ಪಟ್ಟು ಗಾಳಿಯಲ್ಲಿ ಹೋದ ಚೆಂಡು. ಮಂಡ್ಯದ ಪರವಾಗಿ 2ನೇ ಓವರ್ನ ಎಸೆಯಲಿಕ್ಕೆ ಬಲವಾದ ಹೊಡೆತ, ಆದರೆ ಯಾವುದೇ ರನ್ ಇಲ್ಲ ಯಶ್ ರವರಿಗೆ. ಮಂಡ್ಯ ತಂಡದಿಂದ ಉತ್ತರ ತುದಿಗೆ ಉಮೇಶ್ ರವರು ಬಾಲ್ ಮಾಡ್ತಾ ಇದ್ದಾರೆ ತಮ್ಮ 2ನೇ ಓವರನ್ನು. ಒಳ್ಳೆ ಹೊಡೆತ, ಈ ಒಳ್ಳೆ ಹೊಡೆತ ಯಶ್ ರವರ 4 ರನ್ಗಳು. ಮಂಡ್ಯ ತಂಡದ ಬೆಂಗಳೂರು ತಂಡದ ಯಶ್ ರವರು ಭರ್ಜರಿ ಬ್ಯಾಟ್ ಅನ್ನು ಬೀಸ್ತಾ ಇದ್ದಾರೆ. ಈ ತಮ್ಮ ಭರ್ಜರಿ ಬ್ಯಾಟಿಂಗ್ನಿಂದ ಬೆಂಗಳೂರು ತಂಡಕ್ಕೆ ಯಾವ ರೀತಿ ಪರಿಣಾಮಕಾರಿ ಆಗ್ತಾರೆ ಅಂತ ನೋಡಬೇಕು ಯಶ್ ರವರು. 3ನೇ ಓವರನ್ನು ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅನ್ವೇಶ್ ಮಂಡ್ಯ ತಂಡದಿಂದ. ಇನ್ನ ಕೂಡ ಬಂದಿಲ್ಲ ದಾವಣಗೆರೆ ಎ ತಂಡ ಮತ್ತು ಹಾಸನ. ಹಾಸನದವ್ರು ಬೇಗ ಬರಬೇಕು. ಹಾಸನ ತಂಡದ ಪ್ಲೇಯರ್ಸ್, ತಂಡ ನಾಯಕ ಬೇಗ ಬರಬೇಕು. ಅಖಿಲ್ ಪಾಷಾ ಅವರಿಂದ ರಕ್ಷಣಾತ್ಮಕ ಆಟ. ಬೆಂಗಳೂರು ತಂಡ ತನ್ನ 2 ಓವರ್ಗಳ ಮುಕ್ತಾಯದೊಂದಿಗೆ ಯಾವುದೇ ಉದ್ದರಿ ನಷ್ಟವಿಲ್ಲದೆ 23. ಅನ್ವೇಶ್ ಅವರು ತಮ್ಮ ಮಂಡ್ಯ ತಂಡದ ಪರವಾಗಿ 3ನೇ ಓವರನ್ನು ಎಸಲಿಕ್ಕೆ ಬರ್ತಾ ಇದ್ದಾರೆ ದಕ್ಷಿಣ ತುದಿಯಿಂದ. ಒಳ್ಳೆ ಹೊಡೆತ ಅಂತ ಹೇಳ್ಬೋದು, ನೋಡಬೇಕು ಕ್ಷೇತ್ರ ರಕ್ಷಣೆ. ಕ್ಯಾಚ್ ಮಿಸ್ ಆಗಿದೆ. ಈ ಕ್ಷೇತ್ರ ವಿಫಲತೆಯಲ್ಲಿ 2 ರನ್ಗಳನ್ನು ಕದಿಯುವಲ್ಲಿ ಯಶಸ್ಸು ಬೆಂಗಳೂರು ತಂಡ. ಮಂಡ್ಯ ತಂಡದ ಕ್ಷೇತ್ರ ವಿಫಲತೆಯಲ್ಲಿ 2 ರನ್ಗಳನ್ನು ಕದ್ದಿದ್ದಾರೆ ಮಂಡ್ಯ ತಂಡ.
ಹಾಸನದ ತಂಡದ ನಾಯಕ ಬೇಗ ಬೇಗ ಸ್ಟೇಜ್ ಮುಂದೆ ಬರಬೇಕು. ಆಗಲೇ ದಾವಣಗೆರೆ ಎ ತಂಡದ ನಾಯಕ ಬಂದಿದ್ದಾರೆ. ಬೆಂಗಳೂರು ತಂಡ ತನ್ನ 3ನೇ ಓವರ್ನಲ್ಲಿ ಒಳ್ಳೆ ಹೊಡೆತ, ಅಷ್ಟೇ ಕ್ಷೇತ್ರ ರಕ್ಷಣೆಯಲ್ಲಿ ಸಫಲತೆ. ಮಂಡ್ಯ ತಂಡ ಕೇವಲ 1 ರನ್ನಿಗೆ ತೃಪ್ತಿ ಪಡಬೇಕಾದ ಬೆಂಗಳೂರು ತಂಡ ಈ 1 ರನ್ನಿನ ಸಹಾಯದಿಂದ 27, ಯಾವುದೇ ಉದ್ದರಿ ನಷ್ಟವಿಲ್ಲ. ರಕ್ಷಣಾತ್ಮಕ ಆಟದಿಂದ ವಿಫಲತೆ ಕಂಡುಕೊಂಡ ಬೆಂಗಳೂರು ತಂಡ ಬೆಂಗಳೂರು ತಂಡ 3 ಓವರ್ಗಳ ಮುಕ್ತಾಯದೊಂದಿಗೆ ಯಾವುದೇ ಉದ್ದರಿ ನಷ್ಟವಿಲ್ಲದೆ 20. ಬಾಲರ್ ನೇಮ್ ಪ್ಲೀಸ್. ಪ್ರಸನ್ನ. ಮಂಡ್ಯ ತಂಡದ ಪರವಾಗಿ ಪ್ರಸನ್ನರವರು 4ನೇ ಓವರಿನ ಪ್ರಥಮ ಎಸೆತವನ್ನ ಮೈದಾನದ ಉತ್ತರ ತುದಿಯಿಂದ ಎಸೆಯಲಿಕ್ಕೆ ಬರ್ತಾ ಇದ್ದಾರೆ. ಒಳ್ಳೆ ಹೊಡೆತಕ್ಕೆ ಪ್ರಯಾಸ, ಗಾಳಿಯಲ್ಲಿ ತೂರಿದ ಚೆಂಡು, ಯಾವುದೇ ರನ್ ಇಲ್ಲ. ಬೆಂಗಳೂರು ತಂಡದ ಒಳ್ಳೆ ಹೊಡೆತಕ್ಕೆ ಪ್ರಯಾಸ, ವೈಡ್ ಬಾಲ್. ಈ ಒಂದು ಅತಿರಿಕ್ತ ರನ್ನಿನಿಂದ ಬೆಂಗಳೂರು ತಂಡ 28, ಯಾವುದೇ ಉದ್ದರಿ ನಷ್ಟವಿಲ್ಲ. ಬಲವಾದ ಹೊಡೆತಕ್ಕೆ ಹೋಗಿ ಗಾಳಿಯಲ್ಲಿ ಇರೋದ ಚೆಂಡು, ಶೂನ್ಯ ಸಂಪಾದನೆ ಬೆಂಗಳೂರು ತಂಡ. ಒಳ್ಳೆ ಬೌಲಿಂಗು ಮಂಡ್ಯ ತಂಡದ ಪ್ರಸನ್ನ ಅವರಿಂದ. ಯಾವುದೇ ರನ್ ಕೊಟ್ಟಿಲ್ಲ ಪ್ರಸನ್ನ ಅವರವರು ತಮ್ಮ ಊರಿನಲ್ಲಿ. ಒಳ್ಳೆ ಹೊಡೆತ, ಒಳ್ಳೆ ಭರ್ಜರಿ ಹೊಡೆತ ಯಶ್ ರವರಿಂದ. ಮಂಡ್ಯದ ಯಶ್, ಬೆಂಗಳೂರು ತಂಡದ ಯಶ್ ರವರು ಒಳ್ಳೆ ಹೊಡೆತದಿಂದ 6 ರನ್ಗಳನ್ನು ಶಾಂತರವರು ಅವರು ವೈಯಕ್ತಿಕ ಸ್ಕೋರ್ 28. ಬೆಂಗಳೂರು ತಂಡದ ಯಶ್ ರವರು ತಮ್ಮ ವೈಯಕ್ತಿಕ ಸ್ಕೋರು 28. ಈ 6 ರನ್ಗಳ ಸಹಾಯದಿಂದ ಬೆಂಗಳೂರು ತಂಡ ಯಾವುದೇ ಉದ್ದರಿ ನಷ್ಟವಿಲ್ಲದೆ 34 ರನ್ಗಳ ಮುನ್ನಡೆ. ಒಳ್ಳೆ ಹೊಡೆತ, ಇದು जबरदस्त शॉट और ये 6 रन, बहुत ही बढ़िया शॉट. ಯಶ್ ರವರು ಬೆಂಗಳೂರು ತಂಡದ ಪರವಾಗಿ ಸತತ 2 ಸಿಕ್ಸ್ಗಳನ್ನು ಬಾರಿಸಿದ್ದಾರೆ. ಮಂಡ್ಯ ತಂಡದ ಪ್ರಸನ್ನ ಅವರ ಬೌಲಿಂಗ್ನಲ್ಲಿ. मंडिया और बेंगलोर दोनों जबरदस्त, बहुत ही अच्छा खेलते हैं दोनों टीम. जबरदस्त बॉल, बैट्समैन विफल हो चुके हैं खेलने में. ये यार्क लाइन थी, बहुत ही अच्छी. चिलचिलाती हुई धूप में हवा भी जोर से है. बैट्समैन को इस हवा का फायदा उठाना होगा. टीमें टॉस के लिए गई हैं.
हासन और दावणगिरी टॉस कर रहे हैं। टॉस विन बाय दावणगिरी। दावणगिरी टॉस जीत चुकी है। जबरदस्त शॉट उछाल के खेल दिया है। 1 बॉन्स 2 बॉन्स 4 रन्स। बहुत ही बढ़िया शॉट। हेलो, स्कोर पहुंचा है 44 फॉर 1 आफ्टर द कंप्लीशन ऑफ 4.1 बॉल। फिर से उछाल कर खेल दिया है पीछे। बैटिंग ओ विफल हो चुके हैं और ये आउट। कॉट बिहाइंड द विकेट। आगे आकर मारना चाहते थे, बॉलर ने अच्छी गेंद की। बैट्समैन बड़ा शॉट ना लगा सके। बैट को यज लगते हुए सीधे विकेट कीपर के हाथ में और ये विकेट विश्वनाथ नए बैट्समैन आए हैं। और ये हल्का सा शॉट 1 रन लेने में कामयाब हो चुके हैं। स्कोर बढ़ता हुआ 51 फॉर 2 विकेट। ये छठा ओवर का गेंद अच्छी गेंद। ओ रनआउट का चांस था। थोड़ी सी मिसफील्ड हो चुके हैं वहां। इस बीच और 1 रन लेने में कामयाब। स्कोर पहुंचा है 53 रन्स। हवा तेज चल रही है। ओवर कंप्लीट हो चुका है। टोटल बॉलर नेम अन्वेश। बॉलर नेम प्रसन्ना। प्रसन्ना अपनी गेंद अच्छी गेंद। बैट्समैन बीट हो चुके हैं। बहुत ही तेज गेंद थी। जब तक बल्ला घुमाते बॉल चली गई थी। और ये
वाइड, ज्यादा वाइड थी, विकेट कीपर पकड़ नहीं सके। इस बीच में दौड़कर एक रन ले चुके हैं। अब स्कोर बढ़ता हुआ 55 रन। अच्छी गेंद, छठे ओवर का गेंद लेग बाय, ये लेग बाय थी। ओ स्लो गेंद फेंके बॉलर, बैट्समैन को चकमा दे चुके हैं। अच्छी गेंद थी, बहुत ही सूझबूझ के साथ बॉलिंग हो रही है बॉलर प्रसन्ना द्वारा। फिर से बैट्समैन ये डॉट बॉल, फिर से अच्छी गेंद प्रसन्ना के द्वारा। बैट्समैन को समझकर उनकी स्टाइल को देखते हुए बॉलिंग कर रहे हैं, कभी स्लो कभी फास्ट, कभी उनके एक्शन देखकर बॉलिंग कर रहे हैं। विकेट कीपर बॉल नहीं पकड़ सके, इस दौरान एक रन लिए हैं। और ये अंपायर का इशारा, वाइड। स्कोर बढ़ता हुआ 58 रन फॉर लॉस ऑफ 2 विकेट। छठे ओवर का गेंद, अच्छी गेंद थी। इस बीच हल्का सा शॉट, एक रन लेने में सफल हो गए हैं। मंड्या द्वारा अच्छी बॉलिंग। ये ओवर बहुत ज्यादा टाइट था, बैट्समैन को बैट घुमाने के लिए कहीं ज्यादा रूम नहीं दिए। कभी फास्ट बॉल करते थे, कभी स्लो। ये अच्छी ओवर। अभी सिर्फ 2 ओवर का खेल बाकी, स्कोर पहुंचा है बॉलर नेम, बॉलर है आनंद। आनंद पी बॉलिंग करेंगे। यहां पर आनंद बी और बी भी है और पी भी है। स्कोर पहुंचा है 59 फॉर लॉस ऑफ 2 विकेट आफ्टर द कंप्लीशन ऑफ 6 ओवर्स। बारह बॉल में 37 रन की जरूरत है। ओह अच्छी गेंद, अच्छी गेंद। बेंगलुरु के लिए एक विशाल स्कोर है जीतने के लिए। एक आग का दरिया है और डूब के जाना है बेंगलुरु के लिए। मंड्या का पलड़ा भारी नजर आ रहा है इस वक्त। बढ़िया शॉट, उछाल कर खेल दिया है 1 बाउंस। अच्छी फील्डिंग, बहुत ही जबरदस्त फील्डिंग। थर्ड अंपायर के लिए दिए हैं 4 रन। बहुत ही बढ़िया शॉट। एक विशाल स्कोर बनाना है जीतने के लिए। अगर बेंगलुरु हिम्मत करी तो पॉसिबल है। 10 बॉल 33 रन बनाने हैं। और एक फिर से उठाकर मार दिया है। प्लेयर्स के बीच में 2 रन लेना चाहते थे, एक ही रन लेने में सफल हो गए हैं। अब यहां से बेंगलुरु को बड़े बड़े शॉट लगाना होगा। मंड्या का पलड़ा बहुत मजबूत नजर आ रहा है। स्कोर पहुंचा 64 रन्स। और ये वाइड,
बेंगलुरु का टारगेट है 96 रन। 65 रन हो चुके हैं और अभी उन्हें 31 रन बनाना बाकी है इस मैच को जीतने के लिए। मंड्या की बहुत ही अच्छी बॉलिंग बेंगलुरु टीम को बांध कर रखे हुए हैं। अच्छी गेंद थी। इस बीच 2 रन, स्कोर पहुंचा 67 रन पर। ये 7वें ओवर का गेम चलता हुआ। बढ़िया शॉट, 2 रन भाग कर लेने में कामयाब। अच्छी फील्डिंग, स्कोर पहुंचा 69 रन। अच्छी गेंद कर रहे हैं, ज्यादा रूम नहीं दे रहे। सत्तर रन हो चुके हैं अभी। 70 रन आफ्टर द कंप्लीशन ऑफ 7 ओवर्स। नीलेश होंगे अगले बॉलर। इस मैच को जीतने के लिए बेंगलुरु को इस ओवर में 26 रन बनाने होंगे। ये बहुत ही बड़ा स्कोर है। मंड्या का पलड़ा बहुत भारी नजर आ रहा है। इस मैच का आखिरी ओवर। बॉलर नीलेश। हवाएं तेज चल रही हैं। बैट्समैन को हवा सपोर्ट कर सकती है इस एंगल से अगर वो स्ट्रेट खेलेंगे तो। बॉलर नीलेश बॉल करेंगे। अच्छी गेंद उछाल कर मारा है। सिर्फ 2 भाग सकते थे, बैट्समैन रुके। लगता है अब वो छक्के पर छक्का लगाएंगे, ऐसी उम्मीद करते हैं वो। नीलेश की अच्छी गेंद थी। स्कोर पहुंचा 71। ओ जबरदस्त गेंद, उठाकर मारना चाहते थे, विफल हो गए और ये क्लीन बोल्ड। बेंगलुरु के 3 विकेट जा चुके हैं अभी तक। 71 फॉर 3। ये 8वें ओवर का गेम चलता हुआ। नेक्स्ट बैट्समैन है चंद्रू। उनको प्यार से सभी लोग ब्रूसली भी बोलते हैं। अब सही वक्त है ब्रूसली का। जबरदस्त किक्स मारे यहां पे। बेंगलुरु के 6 देखना चाहते हैं सभी दर्शक यहां पर। और ये हम्पर का इशारा देखना है। ये वाइड बॉल लेग साइड वाइड की गई। ये बढ़िया शॉट उछाल कर मार दिया है, बहुत लंबा छक्का। 6 रन। अंपायर तीन 6 लगाते हैं तो बेंगलुरु ये मैच जीत जाएगी। देखते हैं
फिर से उठाकर मार दिया। और 2 6 लगाती है तो ये मैच जीत जाएगी। बेंगलुरु की गेम में वापसी, बहुत ही रोमांचक खेल होता हुआ। ओ, बैट्समैन बीट हो चुके हैं। 2 गेंदों में अगर 12 रन बन जाती है तो बेंगलुरु मैच जीत जाती। अभी कुछ नहीं कहा जा सकता, अगर कोई बॉल नो बॉल हुआ और चांस मिला तो वापस आ सकते हैं। देखते हैं, बॉलर को समझदारी से बॉलिंग करनी होगी। अच्छी गेंद, बहुत ही अच्छी गेंद। मंडिया मैच जीत चुकी है। बहुत ही करीबी मुकाबला हुआ। दोनों टीम बहुत ही अच्छी टीमें मानी जाती हैं। टोटल स्कोर 86 रन हो चुका है फॉर लॉस ऑफ 3 विकेट आफ्टर द कंप्लीशन ऑफ 8 ओवर्स। 95 रन बनाए थे मंडिया। 95 एक बड़ा स्कोर होता है। इस मैच के मैन ऑफ द मैच है शिव कुमार। शिव कुमार स्टेज पर आ जाएं।